ಎಲ್ಲ ವಿ ಎಲ್ ಮಿತ್ರರಿಗೆ ನಮಸ್ಕಾರ. ಸಿ ಎಸ್ ಸಿ ಡ್ಯಾಶ್ಬೋರ್ಡಲ್ಲಿ ಈ ಥರ ಒಂದು ಮೆಸೇಜು ಶೋ ಆಗ್ತಾಯಿದೆ, ವಿ ಎಲ್ ಇ ಅಟೆಂಡೆನ್ಸ್ ಅಂತೇಳಿ. ಇದನ್ನು ಯಾವ ಥರ ಇ ಕೆ ವೈ ಸಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಇಲ್ಲಿ ನೋವು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಒಂದು ಸೆಕೆಂಡ್ ಲೋಡ್ ಆಗುತ್ತೆ. ಅದು ಲೋಡ್ ಆದಮೇಲೆ ಈ ಥರ ಬರುತ್ತೆ. ಇಲ್ಲಿ ನೀವು ಎಡಗಡೆ ಕಾಣುತ್ತಲ್ಲ, ತೋರಿಸ್ತೀನಿ ನೋಡಿ, ಎಡಗಡೆ ಇಲ್ಲಿ ಆ ಟಿಕ್ ಮಾಡಿ ಬಾಕ್ಸ್, ಅವಾಗ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಪೇಜನ್ನು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಆ ಜೂಮ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಸ್ಟಾರ್ಟ್ ಕ್ಯಾಪ್ಚರ್ ಅಂತೇಳಿ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗಿ ಬಯೋಮೆಟ್ರಿಕ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಆಮೇಲೆ ಇದು ರೀಡೈರೆಕ್ಟಾಗಿ ಮತ್ತೆ ಸಿ ಎಸ್ ಸಿ ಡ್ಯಾಶ್ಬೋರ್ಡು ಓಪನ್ ಆಗುತ್ತೆ. ಈಗ ನೋಡಿ, ಸಿ ಎಸ್ ಸಿ ಡ್ಯಾಶ್ಬೋರ್ಡ್ ಓಪನ್ ಆಯಿತು. ಈಗ ಇದನ್ನು ನಾನು ನಿಮಗೆ ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಒಂದು ಸೆಕೆಂಡ್. ಈಗ ನೋಡಿ, ನಾನು ರಿಫ್ರೆಶ್ ಮಾಡ್ತೀನಿ ಪೇಜ್ನ. ಪೇಜ್ ರಿಫ್ರೆಶ್ ಮಾಡಿದ್ರು ಕೂಡ ಈಗ ಮೊದಲಿನ ಥರ ಯಾವುದೇ ಮೆಸೇಜು ಬರ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಈಗ ನಿಮ್ಮದು ಅಟೆಂಡೆನ್ಸು ಸಕ್ಸಸ್ಫುಲ್ ಆಯಿತು. ಇನ್ನೊಂದು ಸಲ ರಿಫ್ರೆಶ್ ಮಾಡಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈಗೂ ಕೂಡ ಯಾವುದೇ ಮೆಸೇಜು ಬರ್ತಾ ಇಲ್ಲ. ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ. ಕೆಲವೊಂದು ಸಲ ಇದು ಅಪ್ಡೇಟ್ ಆಗಲಿಕ್ಕೆ 24 ಅವರ್ಸ್ ಟೈಮ್ ತಗೊಳುತ್ತೆ. 24 ಅವರ್ಸ್ ಆದಮೇಲೆ ಅದು ತನಗೆ ತಾನೇ ಅಪ್ಡೇಟ್ ಆಗುತ್ತೆ.